ವರ್ಷ ಯುಗಾದಿ ಸಂದರ್ಭದಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಜಾತ್ರೆ. ಉತ್ತರ ಕರ್ನಾಟಕದ ಭಕ್ತರು ಪಾದಯಾತ್ರೆ ಮೂಲಕ ಜಾತ್ರೆ ಹೋಗಿ ದರ್ಶನ ಪಡೆಯುವುದು ಸಂಪ್ರದಾಯ. ಇಂಡಿ, ಶಿರಶ್ಯಾಡ, ಮಿರಗಿ, ಗೋಳಸಾರ ಸೇರಿದಂತೆ ಅಸಂಖ್ಯಾತ ಭಕ್ತರು ಪಾದಯಾತ್ರೆ ಮಾಡುತ್ತಾರೆ. ಕೈಯಲ್ಲೊಂದು ಕೋಲು, ಬೆನ್ನಿಗೊಂದು ಚೀಲ, ಮಲ್ಲಯ್ಯನ ಕಂಬಿ ಹೆಗಲ ಮೇಲೆ ಹೊತ್ತು ಮಲ್ಲಯ್ಯನನ್ನ ಸ್ಮರಿಸುತ್ತಾ ನೆತ್ತಿ ಸುಡುವಂತಹ ಉರಿ ಬಿಸಿಲು ಲೆಕ್ಕಿಸದೆ ಬರಿಗಾಲಲ್ಲಿ ಅವರೆಲ್ಲ ಹೆಜ್ಜೆ ಹಾಕ್ತಿದ್ದಾರೆ. ಶ್ರೀಶೈಲಕ್ಕೆ ಪಾದಯಾತ್ರೆಯಲ್ಲಿ ತೆರಳುವ ಭಕ್ತರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿದೆ. ಈಗ ಈ ಭಾಗದ ಯಾವ ರಸ್ತೆಗಳಲ್ಲಿ ನೋಡಿದ್ರೂ ಶ್ರೀಶೈಲಕ್ಕೆ ಹೊರಟ ಪಾದಯಾತ್ರಿಗಳ ದಂಡು ಕಂಡುಬರುತ್ತೆ. ಇಂಡಿಯಿಂದ ಶಿರಶ್ಯಾಡ ಗ್ರಾಮದಿಂದ ಮಲ್ಲಯ್ಯನ ಕಂಬಿ ಹೊತ್ಕೊಂಡು ವಾದ್ಯ ಹಲಗೆಯೊಂದಿಗೆ ಮೆರವಣಿಗೆ ಮಾಡುತ್ತಾ ಶ್ರೀಶೈಲಕ್ಕೆ ಪಾದಯಾತ್ರೆ ಬೆಳೆಸಿದ್ರು. ಪೂಜಾ ಕಾರ್ಯಕ್ರಮದಲ್ಲಿ ಶಾಂತಪ್ಪ ದೇವರ, ಪಮಯ ಮಠಪತಿ, ಬಾಬು ಕುಡಿಯನೂರು, ಸುಭಾಷ್ ಬಡಿಗೇರ, ಶಾಂತಯ್ಯ ಸ್ಥಾವರ ಮಠ, ದೇವೇಂದ್ರ ಕುಂಬಾರ ಹಾಗೂ ಶಿರಶ್ಯಾಡ ಗ್ರಾಮದ ಮಲ್ಲಯ್ಯ ಮಠಪತಿ, ಬಾಳು ಮುಳಜಿ, ಧರ್ಮರಾಜ ಕಲ್ಲೂರ, ಚಿತ್ರಯ್ಯ ಮಠಪತಿ, ಮಲ್ಲು ಪೊಲೀಸ್ ಪಾಟೀಲ, ಶಿವಾನಂದ ಹತ್ತಿ, ಶಿವರಾಜ ಬಿರಾದರ, ಅಂಬಣ್ಣ ಮುಳುಜಿ, ಬಸವರಾಜ ಗೋಖಲೆ, ಸೋನು ತೇಲಿ, ಚೇತನ್ ಕಲ್ಲೂರ, ಕಾಂತು ಪೋಣಸಿರ್ಸಗಿ, ಚಂದ್ರಕಾಂತ ಬಲ್ಕಿ, ಉಮೇಶ ಮುಳಜಿ, ಮುತ್ತು ಮಠಪತಿ ಹಾಗೂ ಶಿರಶ್ಯಾಡ ಗ್ರಾಮ ಸಕಲ ಸದ್ಭಕ್ತರು ಪಾಲ್ಗೊಂಡಿದ್ದರು.